ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಸ್ವಲ್ಪ ದಿವಸ ಮೊದಲು ಟ್ವಿಟರಲ್ಲಿ ಒಂದು ಟ್ವೀಟ್ ಮಾಡಿದ್ದೆ. ಒಬ್ಬರು ಟ್ವೀಟ್ನ ಫಾರ್ವರ್ಡ್ ಮಾಡಿಬಿಟ್ಟು ಒಂದು ಕೋಟ್ ಹಾಕಿದ್ದೆ. ಸ್ಟೇಟ್ಸಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಕರಿಕ್ಯುಲಮ್ ಅಲ್ಲಿ 2 ಲ್ಯಾಂಗ್ವೇಜ್ ಸಾಕು. ಇನ್ಫ್ಯಾಕ್ಟ್ 2 ಲ್ಯಾಂಗ್ವೇಜ್ ಇರೋದೇ ಸರಿ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಆಗಿರುವಂಥ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಕೆಲವ್ರಿಗೆ ಸರಿ ಅನಿಸ್ತು, ಕೆಲವ್ರು ಸರಿ ಅಲ್ಲ ಅನಿಸ್ತು. ಸೊ ಸುಮ್ಮನೆ ಟ್ವೀಟ್ ಮಾಡೋದಷ್ಟೇ ಅಲ್ಲ, ನಂಗೆ ಯಾಕೆ ಆ ಥರ ಅನಿಸುತ್ತೆ, ಅದ್ರ ಹಿಂದ್ಗಡೆ ಇರುವಂಥ ರ್ಯಾಷನಲ್ ಏನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಈ ವಿಡಿಯೋದಲ್ಲಿ 3-4 ಭಾಗ ಇದೆ. ಯಾವುದೋ ಒಂದು ಲ್ಯಾಂಗ್ವೇಜ್ ವಿರುದ್ಧ ಹೇಟ್ ಅಂತ ಅಲ್ಲ, ಅದ್ರ ನನ್ನ ಎಕ್ಸ್ಪೆಕ್ಟೇಷನ್ ಏನಿದೆ, ಅದೇ ರೀತಿ ನಂತರ ಯೋಚನೆ ಮಾಡೋರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಶೇರ್ ಮಾಡ್ಕೋತೀನಿ. ನೋಡಿ, ನನ್ನ ಪರ್ಸನಲ್ ಲೈಫ್ ಮತ್ತೆ ಹಿಂದಿ, ನನಗೆ ಹಿಂದಿ ಅಂದರೆ ಏನೋ ಪ್ರಾಬ್ಲಮ್ ಇಲ್ಲ. ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಇನ್ಫ್ಯಾಕ್ಟ್ ನನ್ನ ಪರ್ಸನಲ್ ಲೈಫಲ್ಲಿ ಹೆಚ್ಚು ಕಡಿಮೆ ನಾನು ಕನ್ನಡದಷ್ಟೇ ಹಿಂದಿ ಮಾತಾಡ್ತೀನಿ. ಯಾಕಂದ್ರೆ ರಿಲೇಟಿವ್ಸ್ ತುಂಬ ನಾರ್ತ್ ಇಂಡಿಯನ್ಸ್ ಇದ್ದಾರೆ. ಫ್ರೆಂಡ್ಸ್ ಅಲ್ಲಿ 80-90% ನಾರ್ತ್ ಇಂಡಿಯನ್ಸೇ ಇದ್ದಾರೆ. ನನ್ನ ಕರಿಯರ್ ಫೋಟೋಗ್ರಫಿಲಿ ಇರುವಾಗ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿರೋದು ಹಿಂದಿ ಯೂಟ್ಯೂಬ್ ಚಾನಲ್. ಇವಾಗಲೂ ಇದೆ, ಆಕ್ಟಿವ್ ಇಲ್ಲದೆ ಇದ್ದಿರಬಹುದು. ಸೊ ಹಿಂದಿ ಲ್ಯಾಂಗ್ವೇಜ್ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಹೇಟ್. ಆದ್ರೆ ನನಗೆ ಈ ತರ ಅಸೋಸಿಯೇಷನ್ ಹಿಂದಿ ಮೇಲೆ ಯಾಕೆ ಬಂತು, ರಿಲೇಟಿವ್ಸ್ ಇರುವಂತದ್ದು ಒಂದು ಕಾರಣ ಆಗಿದ್ದಿರಬಹುದು. ಅಷ್ಟೇ ಅಲ್ಲ, ನಾನು ಕೋಸ್ಟಲ್ ಕರ್ನಾಟಕದವನು. ಎಲ್ಲರೂ ಒಂದೇ ತರ ಅಂತ ಜನರಲೈಸ್ ಮಾಡ್ತಾ ಇಲ್ಲ. ಆದ್ರೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕನ್ನಡದ ಪ್ರೈಡ್ ಇನ್ವೋಕ್ ಜಾಸ್ತಿ ಆಗೋದಿಲ್ಲ. ಕೆಲವು ಕನ್ನಡದ ಲೇಖಕರು ಇರಬಹುದು, ಸಾಹಿತಿಗಳಿರ್ಬೋದು, ಅವ್ರ ಕಾಂಟ್ರಿಬ್ಯೂಷನ್ ಇರಬಹುದು. ಆದ್ರೆ ಓವರ್ ಆಲ್ ಆಸ್ ಎ ಸೊಸೈಟಿ ನಾವು ನೋಡಿದ್ರೆ ಕೋಸ್ಟಲ್ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ನಾನು ನೋಡಿದಂತೆ ಅಲ್ಲಿ ಕನ್ನಡ ಪ್ರೈಡ್ ಇರುವಂತದ್ದು ನಮ್ಗೆ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಎಸ್ಪೆಷಲಿ ಅರ್ಬನ್ ಜಾಗಗಳಲ್ಲಿ. ಸ್ಕೂಲಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿತ್ತು, ಅದ್ರ ಸಂಸ್ಕೃತಕ್ಕೆ ತುಂಬಾ ಪುಷ್ ಇರ್ತಾ ಇತ್ತು. ಜಾಸ್ತಿ ಸ್ಕೋರ್ ಮಾಡುವಂತ ಸಬ್ಜೆಕ್ಟ್, ಬೇಕಾದಷ್ಟು ಮಾರ್ಕ್ಸ್ ಕೊಡ್ತಾರೆ, ಈ ತರ ಸ್ಪೆಷಲ್ ಫೋಕಸ್ ಸಂಸ್ಕೃತದ ಮೇಲೆ ಇತ್ತು ಅವಾಗಲ್ಲಿ. ಇವಾಗ ಹೇಗಿದೆಯೋ ಗೊತ್ತಿಲ್ಲ. ಸೊ ಎನ್ವೈರನ್ಮೆಂಟೇ ಯಾವ ತರ ಇತ್ತು ಅಂತ ಹೇಳಿದ್ರೆ, ಈ ಬೆಂಗಳೂರು ಕಡೆ ಎಲ್ಲ ಇದ ತರ ಈ ಕನ್ನಡ ಪ್ರೈಡ್ ಅನ್ನೋದು ಇನ್ವೋಕ್ ಜಾಸ್ತಿ ಆಗ್ತಾ ಇರಲಿಲ್ಲ. ಆ ಕೋಸ್ಟಲ್ ಕರ್ನಾಟಕ ಅನ್ನುವಂಥ ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಮನುವಾದಿಗಳ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ಅದೆಲ್ಲ ಡಿಸ್ಕಷನ್ ಹೋಗೋದಿಲ್ಲ. ಆದ್ರೆ ನಾನು ಯಾವ ಬ್ಯಾಕ್ಗ್ರೌಂಡ್ ಇಂದ ಬರ್ತೀನಿ ಮತ್ತೆ ಹಿಂದಿ ಹೇಟ್ ಮಾಡೋದಕ್ಕೆ ನನ್ನ ಹತ್ರ ಕಾರಣನೇ ಇಲ್ಲ ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ಕೊಟ್ಟೆ ಅಷ್ಟೇ. ಎರಡನೇ ವಿಷಯ, ನನಗೆ ಇಂಡಿವಿಜುವಲ್ ಲಿಬರ್ಟಿ ಮತ್ತೆ ಬಿಸ್ನೆಸ್ ಫ್ರೀಡಮ್ ಇದೆರಡು ತುಂಬಾ ಮುಖ್ಯ ಅನ್ಸುತ್ತೆ. ಅಂದ್ರೆ ಯಾವನೋ ಒಬ್ಬ ಬೇರೆ ಒಂದು ಊರಿಂದ ಬೆಂಗಳೂರಿಗೆ ಬರ್ತಾನೆ, ಅವನೇನೋ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ, ಅಥವಾ ಯಾವುದೋ ಒಂದು ಹೋಟ್ಲಲ್ಲಿ ವೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಹೋಗಿ ರೋಫ್ ಹಾಕೋದು, ಈ ತರ ಮಾತಾಡುವಂತ ಹೇಳೋದು, ಗ್ಯಾಂಗ್ ಕಟ್ಕೊಂಡು ಹೋಗೋದು, ಧಮಕಿ ಹಾಕೋದು, ಅವ್ನಿಗೆ ಹೆದರ್ಸೋದು, ಭಯ ಪಡಿಸೋದು, ಅವ್ನು ವಿಡಿಯೋ ಮಾಡೋದು, ವೈರಲ್ ಮಾಡೋದು, ಈ ತರ ಇಂಡಿವಿಜುವಲ್ ರೈಟ್ಸ್ ಮತ್ತೆ ಲಿಬರ್ಟಿ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲ, ಇದನ್ನು ನಾನು ಸಪೋರ್ಟ್ ಮಾಡೋದಿಲ್ಲ. ಸೊ ಹಾಗಾದ್ರೆ ಇವ್ರನ್ನೆಲ್ಲ ಕನ್ನಡ ಮಾತಾಡೋ ಥರ ಹೇಗೆ ಮಾಡೋದು? ಅದಕ್ಕೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಭಯ ಪಡಿಸ್ಬಿಟ್ಟು, ರೋಫ್ ಹಾಕ್ಬಿಟ್ಟು ಒಂದು ವಿಡಿಯೋ ವೈರಲ್ ಮಾಡೋದಲ್ಲ, ಗವರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಮಾಡಬೇಕಾಗತ್ತೆ. ಅಥವಾ ಇನ್ನೂ ಒಳ್ಳೆಯದು, ಬರೀ 2 ಲ್ಯಾಂಗ್ವೇಜನ್ನು ಮಾತ್ರ ನಾವು ಕರಿಕ್ಯುಲಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿಬಿಟ್ರೆ ಅದು ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ತರುತ್ತೆ. ಈ 2 ಲ್ಯಾಂಗ್ವೇಜ್ ಇನ್ ಕರಿಕ್ಯುಲಮ್ ಪ್ರಾಕ್ಟಿಕಲಿ ನಾವು ಯಾಕೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂತ ಸ್ಪೆಸಿಫಿಕಲಿ ಮಾತಾಡೋದಕ್ಕಿಂತ ಮೊದಲು ಇನ್ನೂ 1-2 ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು. ನೋಡಿ, ಆರ್ಯನ್ಸ್ ಮತ್ತು ದ್ರವಿಡಿಯನ್ಸ್ ಮಧ್ಯೆ ನಿಮಗೊಂದು ಡಿಫ್ರೆನ್ಸ್ ಗೊತ್ತಿರಬೇಕು. ಆರ್ಯನ್ಸ್ ವಿಲನ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಇವಾಗೆಲ್ಲ ಮಿಕ್ಸ್ ಆಗಿದ್ದೀವಿ, ನಾವೆಲ್ಲ ಇಂಡಿಯನ್ಸ್ ಎಲ್ಲ ಹೌದು. ಆದರೆ ನಾರ್ತ್ ಇಂಡಿಯನ್ಸ್ನ ಒಂದು ಸ್ಪೆಸಿಫಿಕ್ ಸೆಕ್ಷನ್ ನಾವು ನೋಡಿದ್ರೆ ಅವರಲ್ಲೊಂದು ಕ್ವಾಲಿಟಿ ಇರುತ್ತೆ. ಮನುವಾದಿಗಳಿಗೂ ಆ ಕ್ವಾಲಿಟಿ ಇರುತ್ತೆ. ಏನದು ನೋಡಿ, ಆರ್ಯನ್ಸ್ ಬೇಸಿಕಲಿ ಒಂದು ಮೈಗ್ರೆಂಟ್ ಮೆಂಟಾಲಿಟಿ ಅವರಾಗಿರ್ತಾರೆ. ಅವ್ರು ಮೈಗ್ರೆಂಟ್ಸ್ ಮಾತ್ರ ಅಲ್ಲ, ಅವರು ಹೋದಲ್ಲಿ ತಮ್ಮ ಕಲ್ಚರ್ನ ಇನ್ಕಾರ್ಪೊರೇಟ್ ಮಾಡ್ತಾರೆ. ಹೋಗ್ಬಿಟ್ಟು ಅಲ್ಲಿ ಕಲ್ಚರ್ನ ತಮ್ಮಲ್ಲಿ ಇನ್ಕಾರ್ಪೊರೇಟ್ ಮಾಡೋದಿಲ್ಲ, ತಮ್ಮ ಕಲ್ಚರ್ನ ಅಲ್ಲಿ ಇನ್ಕಾರ್ಪೊರೇಟ್ ಮಾಡ್ತಾರೆ. ಅವರಲ್ಲಿ ನ್ಯಾಚುರಲಿ ಬರುವಂಥ ಕ್ವಾಲಿಟಿ ಅದು. ನಮ್ಮ ಈ ದ್ರವಿಡಿಯನ್ ಸೈಡ್, ಈ ಸೌತ್ ಇಂಡಿಯಾ ಇದೆಯಲ್ಲ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಸ್ವಲ್ಪ ಬೇರೆ ಥರ ಇರುತ್ತೆ. ಎಸ್ಪೆಷಲಿ ಕನ್ನಡದವರು ಒಂದು IT ಆಫೀಸಲ್ಲಿ ಒಂದು ಪ್ರಾಜೆಕ್ಟೇ ಇದ್ದಿರ್ಬೋದು. ಆ ಪ್ರಾಜೆಕ್ಟಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ. 10 ಜನ ಇದ್ದಾರೆ, 5 ಜನ ಕನ್ನಡಿಗರು. ಅಲ್ಲಿ ಕನ್ನಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಜನರಲಿ ಹೇಳ್ತಾ ಇರೋದು, ಯಾರೋ ಒಬ್ಬರಿಬ್ಬರು ಇರ್ಬೋದು, ಸ್ಪೆಷಲ್ ಕೇಸ್ ಇದ್ದಿರ್ಬೋದು. ಅದರಲ್ಲಿ ಒಂದು 2-3 ನಾರ್ತ್ ಇಂಡಿಯನ್ಸ್ ಬಂದರೂ ಕೂಡ ಆ ಮೀಟಿಂಗ್ ಸ್ಲೋಲಿ ಹಿಂದಿಲಿ ಕನ್ವರ್ಟ್ ಆಗಿಬಿಡುತ್ತೆ. ಇಟ್ ಇಸ್ ದೇರ್ ನೇಚರ್. ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಉತ್ತರ ಭಾರತದ ಡಾಮಿನೆಂಟ್ ಕಮ್ಯುನಿಟೀಸ್ ಆಗಿರ್ಬೋದು ಅಥವಾ ಮನುವಾದಿಗಳಾಗಿರ್ಬೋದು, ಹೋದಲ್ಲಿ ಅವ್ರ ಲ್ಯಾಂಗ್ವೇಜ್ ಅಥವಾ ಅವ್ರ ಕಲ್ಚರ್ನ ಅವ್ರು ಸ್ಲೋಲಿ ಇನ್ಕಾರ್ಪೊರೇಟ್ ಮಾಡ್ತಾರೆ. ಒಂದು ರೀತಿ ಕಲ್ಚರಲ್ ಟೇಕ್ ಓವರ್ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಆಫ್ ಟಾಪಿಕ್ ಅನ್ಸ್ಬೋದು, ಬಟ್ ಐ ಟೆಲ್ ಯು ವೈ ಇಟ್ ಮೇಕ್ ಸೆನ್ಸ್. ಕೆಲವೊಂದು ವಿಷಯ ನಾನು ಹೇಳ್ತೀನಿ ನಿಮ್ಗೆ. ಇವಾಗ ಸೌತ್ ಇಂಡಿಯಾದ ಎಷ್ಟೊಂದು ಪಾರ್ಟಲ್ಲಿ ಈ ಆರ್ಯನ್ಸ್ ಬರೋದಕ್ಕಿಂತ ಮೊದಲು ನಮ್ದೇ ದೇವ್ರು ಮಾಡ್ಕೊಂಡಿದ್ವಿ. ನಾವು ಇಷ್ಟು ತಿಂತಿದ್ವಿ, ದೇವ್ರ ಕಾರ್ಯಗಳಿಗೂ ಯೂಸ್ ಮಾಡ್ತಿದ್ವಿ. ಇವಾಗ ಏನಾಗ್ಬಿಟ್ಟಿದೆ, ಆರ್ಯನ್ ಕಲ್ಚರ್ ಬಂದಿದೆ, ಮನುವಾದಿಗಳ ಕಲ್ಚರ್ ಬಂದಿದೆ. ನಾನ್ ವೆಜ್ ದೂರ ಇಡಬೇಕು. ವೆಸ್ಟ್ ಬೆಂಗಾಲ್ ಆ ಥರ ನಡೆಯೋದಿಲ್ಲ. ಅಲ್ಲವ್ರು ಮೀನನ್ನು ಇಡ್ತಾರೆ, ಮೀನನ್ನು ಡೆಕೋರೇಟ್ ಮಾಡಿಡ್ತಾರೆ. ಆದ್ರೆ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ಅಥವಾ ಅರ್ಬನ್ ಕಲ್ಚರ್ ಅಲ್ಲಿ ನಾನ್ ವೆಜ್ ಅನ್ನೋ ಒಂದು ಮೆಂಟಾಲಿಟಿ ಇವ್ರು ಇನ್ಕಾರ್ಪೊರೇಟ್ ಮಾಡ್ಬಿಟ್ಟಿದ್ದಾರೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಜಾಗ ಆಗಿರ್ಬೋದು, ಅವ್ರು ಬಂದ್ರು ಅಂತ ಹೇಳಿದ್ರೆ ಅವ್ರು ಅದರಲ್ಲಿ ರೂಲ್ಸ್ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಕೂಡ ಲೀಡರ್ಶಿಪ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗಬೇಕು. ನಾವೆಲ್ಲ ಸ್ವಲ್ಪ ಮುಂದ್ಗಡೆ ಬಂದು ಮಾತಾಡಬೇಕಾಗತ್ತೆ. ಅದು ಅವ್ರದ್ದು ಮಾತ್ರ ತಪ್ಪಲ್ಲ, ನಮ್ದು ತಪ್ಪಿದೆ. ಫೈಟಿಂಗ್ ಸ್ಪಿರಿಟೇ ಇಲ್ಲ, ಹೋಗಿ ಜಗಳಾಡಬೇಕು ಅಂತ ಅಲ್ಲ. ಆದ್ರೆ ಯಾವ್ದಾದ್ರು ಒಂದು ನರೇಟಿವ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ಅದನ್ನ ನಾವು ಮಾಡೋದಕ್ಕೆ ಬಿಡಬಾರ್ದು. ಲ್ಯಾಂಗ್ವೇಜಸ್ ನೋಡಿ, ದ್ರವಿಡಿಯನ್ ಲ್ಯಾಂಗ್ವೇಜಸ್, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಸಂಬಂಧನೇ ಇಲ್ಲ. ಆದ್ರೆ ಸಂಸ್ಕೃತ ತಗೊಬಂದ್ರು, ಅದರಲ್ಲಿರುವಂತ ಗ್ರಾಮರ್ ಎಲ್ಲ ನಮ್ಮ ಲ್ಯಾಂಗ್ವೇಜಸ್ ಪುಷ್ ಮಾಡಿದ್ರು. ಮಾಡಿ ಇವತ್ತು ಮದರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಅಂತೆ.
ಸಂಬಂಧನೇ ಇಲ್ಲದೆ ಇರುವಂಥ ಲ್ಯಾಂಗ್ವೇಜ್ನ ಮೊದಲು ಮಾಡ್ಬಿಟ್ರು. ಇವತ್ತೇ ನಾವು ಅದನ್ನು ಕರೆಕ್ಟ್ ಮಾಡದೇ ಇದ್ರೆ, ಇವತ್ತೇ ನಮ್ಮ ಲ್ಯಾಂಗ್ವೇಜಸ್ ಪ್ರಯಾರಿಟಿ ಕೊಡದೇ ಇದ್ರೆ, ಇವ್ರು ಮುಂದೆ ಏನೇನು ಮಾಡ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ. ನನ್ನ ಎಷ್ಟು ತಮಿಳಿಯನ್ ಫ್ರೆಂಡ್ ಇದ್ದಾರೆ, ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ, ತಮಿಳಂತೂ ಮಾತಾಡೇ ಆಡ್ತಾರೆ. ಆದ್ರೆ ಹಿಂದಿ ಅಂದ ಕೂಡಲೇ ಅವ್ರೊಂಥರ ಡಿಸ್ಕಂಫರ್ಟ್ ತೋರಿಸ್ತಾರೆ. ಸೊ ಇವರೇನ್ ಮಾಡ್ತಾ ಇದ್ದಾರೆ ಇವಾಗ, ತಮಿಳಿಯನ್ಸ್ ನ ಇಮೇಜ್ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ಇಲ್ಲ ತಮಿಳಿಯನ್ಸ್ ಅಂತ. ಇಡೀ ಇಂಡಿಯಾನ ಒಂದು ಗೂಡ್ಸೋದಕ್ಕೆ ಬಂದಿರುವಂತ ಹಿಂದಿ ಇವ್ರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಯಾಕೆ ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ? ಯಾಕೆಂದ್ರೆ ಲ್ಯಾಂಗ್ವೇಜ್ ಇರುತ್ತಲ್ಲ, ಅದು ಕಲ್ಚರ್ನ ಇನ್ಫ್ಲುಯೆನ್ಸ್ ಮಾಡುವಂತ ಒಂದು ಮೇಜರ್ ಕಾಂಪೋನೆಂಟ್. ಲ್ಯಾಂಗ್ವೇಜ್ ಕರ್ಕೊಬಂದು ಬೇರ್ಸ್ಬಿಟ್ರೆ ಬೇರೆ ಎಷ್ಟೊಂದು ಕೆಲಸ ಇವ್ರಿಗೆ ಈಸಿ ಆಗಿಬಿಡುತ್ತೆ. ಸೊ ಈ ಕ್ಲಾರಿಟಿ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್. ಹೇಟ್ ಹಿಂದಿ ಮೇಲಲ್ಲ, ಆದರೆ ಹಿಂದಿ ಜೊತೆ ಬರುವಂಥ ಒಂದು ಕಲ್ಚರಲ್ ಇಂಪೋಸಿಷನ್ ಇದೆಯಲ್ಲ, ನಮ್ಮ ಸ್ವಂತ ಲ್ಯಾಂಗ್ವೇಜ್ ಮೇಲೆ ಪ್ರೈಡ್ ಕಡಿಮೆ ಆಗಿಬಿಟ್ಟು ಈ ಹಿಂದಿನೇ ನಮ್ಮ ಲ್ಯಾಂಗ್ವೇಜ್ ಅಂತ ಅಕ್ಸೆಪ್ಟ್ ಮಾಡುವಂಥ ಮೆಂಟಾಲಿಟಿ ಇದೆಯಲ್ಲ, ಅದನ್ನ ಇವರು ಜೊತೆ ತಗೊಂಡ್ಬರ್ತಾರೆ, ಸ್ಟ್ರಾಟಜಿಕಲಿ ಇನ್ಕಾರ್ಪೊರೇಟ್ ಮಾಡ್ತಾರೆ. ಆ ಆಟಿಟ್ಯೂಡಲ್ ಪ್ರಾಬ್ಲಮ್ ಇದೆ, ಅದನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಕಲ್ಚರಲ್ ಡಾಮಿನೆನ್ಸ್ 1000 ವರ್ಷ ಆಗಿದೆ. ಎಷ್ಟೇ ರಿಸರ್ವೇಶನ್ ಕೊಡಿ, ಏನೇ ಮಾಡಿ, ಕಾಸ್ಟ್ ಸಿಸ್ಟಮ್ ತೆಗೆಯೋದಕ್ಕಾಗೋದಿಲ್ಲ. ಅದೇ ತರ ಇವರು ಕಲ್ಚರಲ್ ಡಾಮಿನೇಷನ್ ಮಾಡ್ತಾರೆ. ದಟ್ ಈಸ್ ದ ಪ್ರಾಬ್ಲಮ್. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಚೈಲ್ಡ್ಹುಡ್. ಏನ್ ಮಾಡುತ್ತೆ ಇದು? ಈ 1 ರಿಂದ 10 ವರ್ಷ ಇದೆಯಲ್ಲ, ಅದರಿಂದ 1 ರಿಂದ 6-7 ವರ್ಷ ಇದೆಯಲ್ಲ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಏಜ್. ನೀವು ಯಾವ ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೋ ಆ ದೇವ್ರ ಜೀವನ ಪರ್ಯಂತ ಇದ್ಬಿಡುತ್ತೆ. ಮೋಸ್ಟ್ ಆಫ್ ದ ಪೀಪಲ್, ನನ್ನಂಥ ನಾಸ್ತಿಕರ ಮಧ್ಯೆ ಚೇಂಜ್ ಆಗಿದ್ದಿರ್ಬೋದು. ಅಲ್ಲಾನೇ ದೇವರು ಅಂತ ಹೇಳಿದ್ರೆ ಫುಲ್ ಲೈಫ್ ಅಲ್ಲ ಅಂತಾನೆ ಇರ್ತಾರೆ. ರಾಮನೇ ದೇವರು ಅಂತ ಹೇಳಿದ್ರೆ ಫುಲ್ ಲೈಫ್ ರಾಮ ಆಗಿರ್ತಾನೆ. ಜೀಸಸ್ಸೇ ದೇವರು ಅಂತ ಹೇಳಿದ್ರೆ ಫುಲ್ ಲೈಫ್ ದೇವ್ರು ಜೀಸಸ್ಸೇ ಆಗಿರ್ತಾನೆ. ಇಂಥ ಒಂದು ಸೆನ್ಸಿಟಿವ್ ಚೈಲ್ಡ್ಹುಡ್ ಅಲ್ಲಿ ಲ್ಯಾಂಗ್ವೇಜ್ ಪ್ರೈಡ್ ಇನ್ಕಾರ್ಪೊರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಎಸ್ಪೆಷಲಿ ಈ ಮನುವಾದಿಗಳ ಹೈ ಇನ್ಫ್ಲುಯೆನ್ಸ್ ಇರುವಂಥ ಕೋಸ್ಟಲ್ ಕರ್ನಾಟಕದಂಥ ಜಾಗ ಇದೆಯಲ್ಲ, ಅಲ್ಲೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. 2 ಲ್ಯಾಂಗ್ವೇಜ್. ಇಂಗ್ಲೀಷ್ ಬೇಕು ನಮಗೆ. ವೆಸ್ಟರ್ನ್ ನಾಲೆಜ್ ಇಲ್ಲದೇ ಇದ್ದರೆ, ಅಂಬೇಡ್ಕರ್ ಅವರಾಗಿದ್ದಿರ್ಬೋದು, ನೆಹರು ಆಗಿರ್ಬೋದು, ಗಾಂಧೀಜಿ ಆಗಿದ್ದಿರ್ಬೋದು, ಅವ್ರು ಹೊರಗಡೆ ಹೋಗದೇ ಇದ್ರೆ, ಇಂಗ್ಲೀಷ್ ಚೆನ್ನಾಗಿ ಕಲ್ತು ಬಿಟ್ಟು ಅಲ್ಲಿ ನಾಲೆಜ್ ಏನಾದರೂ ತಗೊಂಡ್ಬರ್ಲಿಲ್ಲ ಅಂತ ಹೇಳಿದ್ರೆ, ಇದೊಂಥರ ಆರ್ಯನ್ ದೇಶ ಆಗ್ಬಿಡ್ತಾ ಇತ್ತು, ಮನುವಾದಿಗಳದೇ ರಾಜ್ಯ ಆಗ್ಬಿಡ್ತಾ ಇತ್ತು. ಇಂಗ್ಲೀಷ್ ನಮಗೆ ಯಾವ ಪವರ್ ನೀಡಿದೆ ಅಂತ ನಮಗೆ ಮೊದಲು ಗೊತ್ತಿರಬೇಕು. ಅವರೆಲ್ಲ ಮನುಸ್ಮೃತಿ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡದೇ ಇದ್ರೆ ಇವರೆಂಥ ಡೇಂಜರಸ್ ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲಾಗಿತ್ತು. ಎಲ್ಲ ಗ್ಲೋಬಲೈಸೇಷನ್ ಆಗಿದೆ. ಇಂಗ್ಲೀಷ್ ಬೇಕೇ ಬೇಕು. ಪ್ಲಸ್ ಕಲ್ಚರಲ್ಲಿ ನಮ್ಮ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಹಿಂದಿ ಅಡ್ವಾಂಟೇಜ್ ಏನು? ನಾನು ತಮಿಳು ಮೂವೀಸ್ ನೋಡ್ಬೋದು, ತೆಲುಗು ಮೂವೀಸ್ ನೋಡ್ಬೋದು, ಏನು ಸುಮಾರಾಗಿ ಅರ್ಥ ಮಾಡ್ಕೋತೀನಿ ನಾನು. ಅದೇ ಥರ ಹಿಂದಿ ಮೂವಿನೂ ನೋಡಿ ಅರ್ಥ ಮಾಡ್ಕೋಬೋದು. ಆದರೆ ನನ್ನ ಎಜುಕೇಷನ್ಗೆ ಯಾಕೆ ಅದು ಹಿಂದಿಲಿ ಬರೆಯೋದು ನಾನು ಯಾಕೆ ಕಲಿಬೇಕು? ಹಿಂದಿ ನನ್ನ ಲೈಫಲ್ಲಿ ಯೂಸ್ ಏನಿದೆ? ಪ್ರಾಕ್ಟಿಕಲಿ ನೋ ಯೂಸ್ ಎಟ್ ಆಲ್. ಬೈ ಚಾನ್ಸ್ ಏನಾದರೂ ಹಿಂದಿ ನನಗೆ ಗೊತ್ತಿಲ್ಲದೆ ಇದ್ರೆ, ನಾರ್ತ್ ಇಂಡಿಯನ್ಸ್ ಹತ್ರ, ಬೇರೆ ಬೇರೆ ರಾಜ್ಯದವ್ರ ಹತ್ರ ಹಿಂದಿ ಬದಲು ನಾನು ಏನಾದರೂ ಇಂಗ್ಲೀಷಲ್ಲೇ ಮಾತಾಡುವಂಥ ಪರಿಸ್ಥಿತಿ ಬಂದಿದ್ರೆ ನನ್ನ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಇತ್ತು. ಇವಾಗ ಯಾವ ಲೆವೆಲಲ್ಲಿ ಮಾತಾಡ್ತಾ ಇದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಅಡ್ವಾಂಟೇಜ್ ಇನ್ನೂ ಇರ್ತಾ ಇತ್ತು. ಆ ಅಡ್ವಾಂಟೇಜ್ ಅನ್ನು ಕಿತ್ಕೊಂಡ್ಬಿಟ್ಟಿದೆ ಹಿಂದಿ. ಸೊ ಪ್ರಾಕ್ಟಿಕಲಿನೂ ನನಗೇನು ಅಡ್ವಾಂಟೇಜ್ ಇಲ್ಲ. ಅಷ್ಟೇ ಅಲ್ಲ, ಲ್ಯಾಂಗ್ವೇಜ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೇಳೋದೊಂದು ವಿಷಯ ಇದೆ, ನಾನು ತುಂಬಾ ಅಡ್ಮೈರ್ ಮಾಡುವಂತಹದ್ದು. ಅವ್ರು ಹಿಂದೂಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಅಥವಾ ಯಾರೇ ಆಗಿದ್ದಿರ್ಬೋದು, ಅವರಿಗೆ ಮಲಯಾಳಿ ಐಡೆಂಟಿಟಿ ಮುಖ್ಯ. ಅಲ್ಲೊಬ್ಬ ಮಲಯಾಳಿ ಇರ್ತಾನೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವನು ಯಾವ ಧರ್ಮದವನು, ಯಾವ ಜಾತಿಯವನು ಸಂಬಂಧ ಇಲ್ಲ. ಅಲ್ಲಿ ಧರ್ಮ ಜಾತಿ ಇಲ್ವೇ ಇಲ್ಲ ಅಂತ ಅಲ್ಲ, ಆದ್ರೆ ಒಂದು ಲ್ಯಾಂಗ್ವೇಜ್ ಐಡೆಂಟಿಟಿ ಅಂತ ಇದೆಯಲ್ಲ, ಅದಲ್ಲಿ ಉಳ್ಕೊಂಡಿದೆ. ಆ ಲ್ಯಾಂಗ್ವೇಜ್ ಪ್ರೈಡ್ ಅನ್ನೋದು ಲೀಸ್ಟ್ ಇರೋದು ಕರ್ನಾಟಕದಲ್ಲಿ. ನನಗೆ ಫುಲ್ ಕನ್ನಡ ಪ್ರೈಡ್ ಇದೆ ಅಂತ ಅಲ್ಲ, ಯಾವುದೋ ಒಂದು ಲ್ಯಾಂಗ್ವೇಜ್ ನ ಪ್ರೈಡ್ ಇಟ್ಕೊಂಡು ಪೊಲಿಟಿಕ್ಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಆ ಪ್ರೈಡೇ ನಾವು ಇಟ್ಕೊಳ್ಳದೇ ಇದ್ರೆ ಅದ್ರ ಜೊತೆ ಎಷ್ಟೊಂದು ನಮ್ಮದೇ ಆಗಿರುವಂತ ಒಂದು ಕಲ್ಚರೇ ಹೊರಟು ಹೋಗ್ಬಿಡುತ್ತೆ. ಯಾಕಂದ್ರೆ ಕಲ್ಚರ್ನ ಇಂಪೋಸ್ ಮಾಡೋರು ನಮ್ಮ ಅಕ್ಕಪಕ್ಕ ಇದ್ದಾರೆ. 3-4 ಜನರೇಷನ್ ಹೊರಟೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ನಾವು 2 ಲ್ಯಾಂಗ್ವೇಜಿಗೆ ಫೋಕಸ್ ಮಾಡಿದ್ರೆ ಹಿಂದಿ ಕೊಡುವಂತ ಎಷ್ಟೊಂದು ರಿಸೋರ್ಸಸ್ ಇರುತ್ತೆ ಥ್ರೂಔಟ್ ಕರ್ನಾಟಕ. ಟೀಚರ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಎಷ್ಟೊಂದು ಇರ್ಬೋದು. ಅಷ್ಟು ಬಜೆಟ್ ಕನ್ನಡಕ್ಕೆ ಇಂಗ್ಲಿಷ್ಗೆ ಹೋಗುತ್ತೆ ತಾನೆ. ಒಂದು ಕಲ್ಚರಲ್ ನೆಸೆಸಿಟಿ, ಇನ್ನೊಂದು ಫಾರ್ ಗ್ಲೋಬಲೈಸೇಷನ್. ಇದು ಎರಡರದ್ದು ಅವಶ್ಯಕತೆ ಇದೆ ನಮಗೆ. ಹಿಂದಿ ಅವಶ್ಯಕತೆ ಏನಿದೆ? ನೀವೇನಾದ್ರೂ ಕನ್ನಡದವರಾಗಿದ್ರೆ ನೀವು ಎಷ್ಟೇ ಚೆನ್ನಾಗಿ ಹಿಂದಿ ಮಾತಾಡಿ, ಜಾಬ್ ಸಿಗುವಂತ ಪಾಸಿಬಿಲಿಟಿ ಎಷ್ಟು ಜಾಸ್ತಿ ಆಗುತ್ತೆ. ಅದೇ ನೀವೇನಾದ್ರೂ ಇಂಗ್ಲಿಷ್ ಚೆನ್ನಾಗಿ ಮಾತಾಡಿದ್ರೆ ಅದೆಷ್ಟು ಅಡ್ವಾಂಟೇಜ್ ಕೊಡುತ್ತೆ. ಹಿಂದಿ ಕೊಡುವಂತ ಟೈಮ್ ಇಂಗ್ಲಿಷ್ ಕೊಡಬೇಕಾಗತ್ತೆ ನಾವು. ಅಷ್ಟೇ ಅಲ್ಲ, IT ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದರಲ್ಲಿ ಅಫಿಷಿಯಲ್ ಮೀಟಿಂಗ್ಸ್ ಎಲ್ಲ ಇದೆಯಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿ ಹಿಂದಿ ಬ್ಯಾನ್ ಮಾಡಬೇಕು. ಫ್ರೆಂಡ್ಸ್ ಜೊತೆ ಮಾತಾಡೋದು, ಹೋಟ್ಲಿಗೆ ಹೋದಲ್ಲಿ, ಕೆಫಿಟೇರಿಯಾಗೆ ಹೋದಲ್ಲಿ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಆದರೆ ಮೀಟಿಂಗ್ಸ್ ಅಂತ ಇದ್ರೆ ಅಲ್ಲಿ ಹಿಂದಿ ಮಾತಾಡಬಾರ್ದು. ಅಗೇನ್, ಹಿಂದಿ ವಿರುದ್ಧ ಏನೂ ಇಲ್ಲ, ಅದೊಂದು ಲಾಂಗ್ ಟರ್ಮ್ ಎಫೆಕ್ಟ್ ಕೊಡುತ್ತೆ. ಆ ಎಫೆಕ್ಟ್ ಅನ್ನು ತೆಗೆಯೋದಕ್ಕೋಸ್ಕರ ಮಲ್ಟಿನ್ಯಾಷನಲ್ ಕಂಪನೀಸ್ ಎಲ್ಲ ಕನ್ನಡ ರಿಲೇಟೆಡ್ ಸೋಷಿಯಲ್ ಆಕ್ಟಿವಿಟೀಸ್ ಇರಬೇಕು. ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಗ್ಯಾಂಗ್ ಹೋಗ್ಬಿಟ್ಟು ಅಲ್ಲಿ ರೋಫ್ ಹಾಕೋದಲ್ಲ, ಕನ್ನಡ ಮಾತಾಡೋ ಅಂತ. ಗವರ್ಮೆಂಟ್ ಸ್ಟೆಪ್ ತಗೋಬೇಕಾಗತ್ತೆ. ಪ್ರೆಷರ್ ಹಾಕ್ಬೇಕಾ? ಗವರ್ಮೆಂಟ್ ಮೇಲೆ ಹಾಕಿ, ಅಫಿಷಿಯಲಿ ಬರ್ಲಿ. ಏನಾದ್ರೂ ಪ್ರಾಬ್ಲಮ್ ಜೊತೆ ಡೀಲ್ ಮಾಡೋದು ಪೊಲೀಸ್ ಮಾಡ್ಲಿ, ವಕೀಲರು ಮಾಡ್ಲಿ. ಆ ಕನ್ನಡ ಅಂತ ಹೇಳಿದ್ರೆ ಅದಕ್ಕೊಂಥರ ಕೂಲ್ ಇಮೇಜ್ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಚೈಲ್ಡ್ಹುಡ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿಬಿಟ್ರೆ ಮತ್ತೆ ಹೊರಗಡೆಯಿಂದ ಬರ್ತಾರಲ್ಲ ಅವ್ರಿಗೆ ನಾನು ಬರುವಾಗ ಒಂದು ಬೇಸಿಕ್ ಕನ್ನಡ ನನಗೆ ಗೊತ್ತಿರಬೇಕು ಅನ್ನುವಂಥ ಫೀಲಿಂಗ್ ಬಂದ್ಬಿಟ್ರೆ, ಅಥವಾ ಮಾತಾಡುವಂಥ ಲ್ಯಾಂಗ್ವೇಜ್ ಕನ್ನಡ ಗೊತ್ತಿಲ್ಲದೆ ಇದ್ರೆ ಅದು ಇಂಗ್ಲಿಷ್ ಮಾತ್ರ ಆಗಿರುತ್ತೆ ಅನ್ನುವಂಥ ಫೀಲಿಂಗ್ ಬಂದ್ಬಿಟ್ರೆ ಸಿಸ್ಟಮೇ ಚೇಂಜ್ ಆಗ್ಬಿಡುತ್ತೆ. ಒಂದು ಸ್ಕೂಲಲ್ಲಿ ಈ ಥರ ಇನ್ಕಾರ್ಪೊರೇಟ್ ಮಾಡಬೇಕು, ಇನ್ನೊಂದು ಗವರ್ಮೆಂಟ್ ಮೇಲೆ ಪ್ರೆಷರ್ ತರಿಸಬೇಕು. ಆದ್ರೆ ಈ ಗ್ಯಾಂಗ್ಸ್ ಹೋಗ್ಬಿಟ್ಟು ರೋಫ್ ಹಾಕೋದಿದೆಯಲ್ಲ, ಅದು ಕನ್ನಡದ ಮೇಲೆ ಒಂದು ಪಾಸಿಟಿವ್ ಇಮೇಜ್ ತರಿಸುತ್ತೆ ಅಂತ ನನಗೆ ಪರ್ಸನಲಿ ಅನ್ಸೋದಿಲ್ಲ. ಅವರಿಗೆ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಅದು ಇದ್ದಿರಬಹುದು. ಆದ್ರೆ ಪರ್ಸನಲ್ ಆಗಿ ಹೋಗ್ಬಿಟ್ಟು ಫೋರ್ಸ್ ಮಾಡೋದಿದೆಯಲ್ಲ, ಅದಾಗಬಾರ್ದು. ನಾಳೆ ನಾನೇ ಎಲ್ಲಾದ್ರೂ ಹಿಂದಿಯಲ್ಲಿ ಮಾತಾಡ್ತಾ ಇದ್ರೂ ಕೂಡ
ಅದು ನನ್ನ ಇಷ್ಟ. ಅವ್ನು ಕನ್ನಡದವನೇ ಆಗಿಬಿಟ್ಟು ಹಿಂದಿಲಿ ಮಾತಾಡ್ಬೋದು, ಅವ್ನು ನಾರ್ತ್ ಇಂಡಿಯನ್ ಕನ್ನಡದಲ್ಲಿ ಮಾತಾಡ್ಬೋದು, ಅವ್ರವ್ರ ಇಷ್ಟ ಅದೆಲ್ಲ. ಆದ್ರೆ ಇಷ್ಟ ನ್ಯಾಚುರಲಿ ಕನ್ನಡನೇ ಆಗಬೇಕು ಅಂತ ಹೇಳಿದ್ರೆ ಅದು ಚೈಲ್ಡ್ಹುಡ್ ಅಲ್ಲಿ ಎಜುಕೇಶನ್ ಥ್ರೂ ಇನ್ಕಾರ್ಪೊರೇಟ್ ಮಾಡಬೇಕಾಗತ್ತೆ. ಹಿಂದಿ ಕಾಮನ್ ಲ್ಯಾಂಗ್ವೇಜ್ ಆಗಿಬಿಟ್ಟು ಇಂಡಿಯಾನ ಒಂದುಗೂಡಿಸುತ್ತಂತೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದೆ ತಾನೆ 50 ವರ್ಷಕ್ಕಿಂತ ಜಾಸ್ತಿ. ಎಷ್ಟು ಯೂನಿಟಿ ತರಿಸಿದೆ ಅದು. ಈ ಸುಳ್ಳು ಆರ್ಯನ್ ಸ್ಟೋರಿ ಸ್ಪ್ರೆಡ್ ಮಾಡೋದೊಂದು ಬಿಟ್ರೆ ಪ್ರಾಕ್ಟಿಕಲಿ ಏನ್ ಡಿಫ್ರೆನ್ಸ್ ಮಾಡಿದೆ. ಸೊ ನಾವು ಕಲ್ಚರ್ ಕಾಪಾಡಬೇಕು ಅಂತ ನೋಡಿದ್ರೂ ಕೂಡ, ಪ್ರಾಕ್ಟಿಕಲಿ ನಮ್ಮ ಜಾಬ್ ಅಪಾರ್ಚುನಿಟೀಸ್ ಮತ್ತೆ ಕರಿಯರ್ ಮೇಲೆ ಫೋಕಸ್ ಮಾಡಿದ್ರೂ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್, ಅಥವಾ ಅವ್ರವ್ರ ಸ್ಟೇಟಲ್ಲಿ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲಿಷ್, ಇದೆರಡು ಬಿಟ್ರೆ ಮೂರನೇ ಲ್ಯಾಂಗ್ವೇಜ್ ನ ಅವಶ್ಯಕತೆನೇ ಇಲ್ಲ. ಈ ಮನುವಾದಿ ಕಲ್ಚರ್ ಬೇಡ, ಅಟ್ಲೀಸ್ಟ್ ಅಫಿಷಿಯಲಿ ಬೇಡ. ಯಾರೋ ಒಬ್ಬನಿಗೆ ಹಿಂದಿ ಕಲಿಯೋದು ಇಷ್ಟ, ಅವ್ನು ಕಲ್ತ್ಕೊಳ್ಳಿ. ಪ್ರೈವೇಟ್ ಟ್ಯೂಟರ್ಸ್ ಇಟ್ಕೊಳ್ಳಿ. ಅವನು ಸಂಸ್ಕೃತ ಕೂಡ ಇಷ್ಟ ಆಗಿದ್ದಿರ್ಬೋದು, ಹೋಗಿ ಕಲ್ತ್ಕೊಳ್ಳಿ. ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಸ್ ಇದೆ, ಆನ್ಲೈನ್ ಕ್ಲಾಸಸ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಲಿ. ಇಲ್ಲ ನಾನು ಬೆಂಗಳೂರಲ್ಲಿ ಕನ್ನಡ ಮಾತಾಡೋದಿಲ್ಲ, ಬರೀ ಹಿಂದಿ ಮತ್ತು ಸಂಸ್ಕೃತನೇ ಮಾತಾಡ್ತೀನಿ ಅಂತ ಅವ್ನು ಅಂದ್ಕೊಂಡ್ರು ಕೂಡ ದಟ್ ಈಸ್ ಓಕೆ. ಅದೊಂದು ಪರ್ಸನಲ್ ವಿಷಯ, ಅದೊಂದು ಚಾಯ್ಸ್ ಆಯ್ತದು. ಅವನ ಮೇಲೆ ನಾವು ರೋಫ್ ಹಾಕಬಾರ್ದು. ಅದು ಇಂಡಿವಿಜುವಲ್ ರೈಟ್, ಅದು ಇಂಡಿವಿಜುವಲ್ ಲಿಬರ್ಟಿ. ಅದು ಅದ್ರ ಸೊಸೈಟಿ ಆಸ್ ಎ ಹೋಲ್ ಇದೆಯಲ್ಲ, ಅದ್ರ ಮೇಲೆ ಈ ಆರ್ಯನ್ ಇನ್ಫ್ಲುಯೆನ್ಸ್ ಅಥವಾ ಹಿಂದಿ ಇನ್ಫ್ಲುಯೆನ್ಸ್ ಅಥವಾ ಸಂಸ್ಕೃತ ಇನ್ಫ್ಲುಯೆನ್ಸ್ ಜಾಸ್ತಿ ಇಲ್ಲದೇ ಇರೋ ಥರ ನೋಡೋದು ಅದು ನಮ್ಮ ಜವಾಬ್ದಾರಿ ಅಂತ ಅನ್ಸುತ್ತೆ, ನಮ್ಮ ಕಲ್ಚರ್ನೇ ಕಾಪಾಡ್ಕೊಳ್ಳೋದಕ್ಕೆ. ನಿಮ್ಗೆ ಏನಾದರೂ ಬೇರೆ ಥರ ಒಪಿನಿಯನ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.